ಶ್ರೀವಾರಿ ಕನ್ನಡ ವ್ಯಾಕರಣ ಕ್ಲಾಸಸ್ಗೆ ಸ್ವಾಗತ. ಈ ಕ್ಲಾಸಲ್ಲಿ ತತ್ಸಮ ತದ್ಭವ ಅಂದರೆ ಏನು ಅಂತ ಶ್ರೀವಾರಿ ಕನ್ನಡ ವ್ಯಾಕರಣ ಕ್ಲಾಸಸ್ಗೆ ಸ್ವಾಗತ. ಈ ಕ್ಲಾಸಲ್ಲಿ ನಾವು ತತ್ಸಮ ತದ್ಭವ ಅಂದರೆ ಏನು ಮತ್ತು ಉದಾಹರಣೆಯನ್ನು ನಾವು ನೋಡೋಣ. ತತ್ಸಮ ಎಂದರೇನು? ತತ್ಸಮ ಎಂದರೇನು? ಸಂಸ್ಕೃತದಿಂದ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಸುವ ಪದಗಳನ್ನು ತತ್ಸಮಗಳೆನ್ನುತ್ತಾರೆ. ಅಂದರೆ ಸಂಸ್ಕೃತದಲ್ಲಿ ಹೇಗೆ ಇರುತ್ತವೆ ಅದೇ ರೀತಿಯಾಗಿ ಕನ್ನಡದಲ್ಲಿ ಆ ಪದಗಳು ಬರಬೇಕು. ಮತ್ತು ವಿಕಾರ ಹೊಂದದೆ ಅಂದರೆ ಏನು ಚೇಂಜಸ್ ಆಗಲ್ಲ, ಅದಕ್ಕೆ ನಾವೆಂತ ಕರಿತೀವಿ? ತತ್ಸಮಗಳು ಅಂತ ಕರಿತೀವಿ. ಸಂಸ್ಕೃತದಿಂದ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಸುವ ಪದಗಳನ್ನು ನಾವು ತತ್ಸಮಗಳು ಅಂತ ಕರಿತೀವಿ. ಇನ್ನೊಂದ್ಸತಿ ಹೇಳಿ. ಸಂಸ್ಕೃತದಿಂದ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಸುವ ಪದಗಳನ್ನು ನಾವು ತತ್ಸಮಗಳೆಂದು ಕರೆಯುತ್ತೇವೆ. ತದ್ಭವ ಎಂದರೇನು? ಅದಕ್ಕೆ ಆಪೋಸಿಟ್, ಅದಕ್ಕೆ ವಿರುದ್ಧ. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಸಂಸ್ಕೃತ ಪದಗಳು ಕನ್ನಡಕ್ಕೆ ಬರುವಾಗ ಏನಾಗುತ್ತೆ? ಅಲ್ಪ ಸ್ವಲ್ಪ ವಿಕಾರವನ್ನಾಗಲಿ ಅಥವಾ ಪೂರ್ಣ ವಿಕಾರವನ್ನಾಗಲಿ ಹೊಂದಿ ಬರುವ ಪದಗಳನ್ನು ತದ್ಭವಗಳೆನ್ನುತ್ತಾರೆ. ವಿಕಾರ ಹೊಂದಿ ಅಂದರೆ ಅವೇನಾಗುತ್ತೆ? ಅವು ಪದಗಳು ಚೇಂಜ್ ಆಗಿ ಬರ್ತವೆ ಅಲ್ವಾ, ಅದನ್ನು ನಾವು ತದ್ಭವ ಅಂತ ಕರಿತೀವಿ. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ವಿಕಾರವನ್ನಾಗಲಿ, ಅಥವಾ ಅಲ್ಪ ಸ್ವಲ್ಪ ಅಂದರೆ ಸ್ವಲ್ಪ ವಿಕಾರ ಆಗಿರ್ಬೋದು, ಅಥವಾ ಪೂರ್ಣ ವಿಕಾರವನ್ನಾಗಲಿ ಹೊಂದಿ ಬರುವ ಪದಗಳನ್ನು ನಾವು ಏನಂತ ಕರಿತೀವಿ? ತದ್ಭವಗಳೆಂದು ಕರೆಯುತ್ತೇವೆ. ಅರ್ಥ ಆಯಿತು ಅಲ್ವಾ? ಇದರಲ್ಲಿ ಸಂಸ್ಕೃತ ಬರುವ ಪದಗಳು ಸೇಮ್ ಇರುತ್ತೆ, ಬಟ್ ಇಲ್ಲಿ ತದ್ಭವಕ್ಕೆ ಅದು ಇದಾದಾಗ ಏನಾಗುತ್ತೆ? ಅಲ್ಪ ಸ್ವಲ್ಪ ಅಲ್ಲಿ ಚೇಂಜಸ್ ಆಗುತ್ತೆ. ನಾವಿವಾಗ ಉದಾಹರಣೆಯನ್ನು ನೋಡೋಣ. ತತ್ಸಮ ತದ್ಭವ: ಕರ್ಕಶ ಕಕ್ಕಸ, ಕರ್ತರಿ ಕತ್ತರಿ ಕವಿ ಕಬ್ಬಿಗ, ಕಳಸ ಕಲಸ ಕಳಸ, ಕ್ಷಣ ಶಣ, ಕಾಕ ಕಾಗೆ, ಕಾರ್ಯ ಕಜ್ಜ, ಕಾಷ್ಟ ಕಡ್ಡಿ, ಕೀರ್ತಿ ಕೀರುತಿ, ಕುಕ್ಕಟ ಕೋಡಿ, ಕುಲ ಕುಳ, ಶೌರ ಚೌರ, ಗರ್ಭ ಗಬ್ಬ, ಗ್ರಂಥಿ ಗಂಟು. ಇದೇ ರೀತಿಯಾಗಿ ನಿಮಗೆ ಯಾವುದೇ ರೀತಿಯಾದ ತತ್ಸಮ ತದ್ಭವಕ್ಕೆ ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರವನ್ನು ಹೇಳ್ತೀನಿ. ಅದೇ ರೀತಿಯಾಗಿ ನಿಮಗೆ ಯಾವುದೇ ರೀತಿಯಾದ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಕ್ಲಾಸಸ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.